ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಚಾನಲಿಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನಿವತ್ತು ಒಂದು ವಿಶೇಷ ತಿಂಡಿಯಾಗಿರುವಂತಹ ಹಲಸಿನ ಬೀಜದ ಹೋಳಿಗೆಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ, ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ಸುಮಾರು 2 ಕಪ್ಪುಗಳಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಳ್ತಿದ್ದೇನೆ. ಮೈದಾ ಹಿಟ್ಟಿನ ಬದಲು ನಿಮಗೆ ಬೇಕಾಗಿದ್ದಲ್ಲಿ ಗೋಧಿ ಹಿಟ್ಟನ್ನು ಸಹ ಬಳಸಿಕೊಂಡು ಈ ಹೋಳಿಗೆಯನ್ನು ಮಾಡಬಹುದು. ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೇನೆ. ಉಪ್ಪು ಹಾಕಿದ ಮೇಲೆ ಒಮ್ಮೆ ಹಾಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಹಿಟ್ಟನ್ನು ಕಲಿಸಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ನೀವು ಬಳಸತಕ್ಕದ್ದು. ಇಲ್ಲಿ ನೆನಪಿಟ್ಕೊಳ್ಳಿ, ನಾವು ಗೋಧಿ ಹಿಟ್ಟಿಗೆ ಕಲಿಸುವ ಹಾಗೆ ತುಂಬ ಗಟ್ಟಿಯಾಗಿ ಇದನ್ನು ಕಲಿಸುವಂತಿಲ್ಲ. ಇದು ನಾವು ಹೋಳಿಗೆ ಮಾಡೋದು, ಹಾಗಾಗಿ ಇದರ ಹಿಟ್ಟಿನ ಹದ ಸ್ವಲ್ಪ ಗೋಧಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮೆತ್ತಗೆ ಇರಬೇಕು. ಇದನ್ನು ನೀಟಾಗಿ ಚೆನ್ನಾಗಿ ಕಲಿಸ್ತಾ ಇರಿ. ಕಲಿಸ್ಬೇಕಾದ್ರೆ ನೀರು ನಿಮಗೆ ಎಷ್ಟು ಬೇಕು, ಕಲಿಸ್ಲಿಕ್ಕೆ ನಿಮಗೆ ನೀರು ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೀವು ಹಾಕಿ, ಅದರ ಜೊತೆಗೆ ಎಣ್ಣೆಯನ್ನು ಸಹ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ತಾ ಹೋಗಿ. ಕಲಿಸಿದ ನಂತರ ಕೊನೆಗೆ ಮತ್ತೊಮ್ಮೆ ಎಣ್ಣೆಯನ್ನು ಹಾಕಿ ಎಣ್ಣೆಯನ್ನು ಸಂಪೂರ್ಣವಾಗಿ ಸವರಿ ಆ ಹಿಟ್ಟನ್ನು ನಾನಿಲ್ಲಿ ಒಂದು ಬಾಳೆ ಎಲೆ ಹಾಕಿ ಮುಚ್ಚಿಡ್ತಿದ್ದೇನೆ. ಹಾಗೂ ಮುಚ್ಚಿಡ್ಬೋದು, ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡಬೇಕು. ಹಿಟ್ಟನ್ನು ಬದಿಗಿಟ್ಟ ಮೇಲೆ ನಮಗೆ ಬೇಕಾಗಿರುವಂಥ ಹೂರಣವನ್ನು ತಯಾರಿಸಿಕೊಳ್ಳುವ. ಇಲ್ಲಿ ಹಲಸಿನ ಬೀಜವನ್ನು ಸಣ್ಣಗೆ ನಾನು ಕುಟ್ಟಿ ಬೇಯುವ ಪಾತ್ರೆಯಲ್ಲಿ ನಾನು ಹಾಕ್ತಾ ಇದ್ದೇನೆ. ಯಾಕೆ ಹೀಗೆ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಬೆಂದ ಮೇಲೆ ನಮಗೆ ಅದರ ಸಿಪ್ಪೆಯನ್ನು ಸುಲಭವಾಗಿ ತೆಗಿಲಿಕ್ಕಾಗಬೇಕು. ಹಾಗಾಗಿ ಇಲ್ಲಿ ಬೇಯಲಿಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ತೆಗೆದುಕೊಂಡು 1-2 ಕಲ್ಲಿನಷ್ಟು ಉಪ್ಪನ್ನು ಸೇರಿಸಿ ಈಗ ನಾನು ಇದನ್ನು ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಇದು ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ನೋಡಿ ಇದರ ಸಿಪ್ಪೆ ಎಲ್ಲ ತೆಗೆದು ನಾವಿಲ್ಲಿ ಇಟ್ಟಿದ್ದೇನೆ. ಈಗ ಏನು ಮಾಡ್ತಿದ್ದೆ ನೋಡಿ, ಎಷ್ಟು ಬೆಂದಿದೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಇಷ್ಟು ಚೆನ್ನಾಗಿ ಬೆಂದರೆ ನಮಗೆ ಹೂರಣ ಮಾಡಲಿಕ್ಕೆ ತುಂಬ ಸುಲಭವಾಗ್ತದೆ. ಈ ಹಲಸಿನ ಬೀಜ ಜೊತೆಗೆ ಸ್ವಲ್ಪ ತೆಂಗಿನ ತುರಿ, ಅದಕ್ಕೆ ನಾನು ಬೆಲ್ಲವನ್ನು ಹೀಗೆ ತುರಿದು ಒಟ್ಟಿಗೆ ಗಟ್ಟಿಯಾಗಿ ಇದನ್ನು ಈಗ ಮಿಕ್ಸರಲ್ಲಿ ಕಡಿತಾ ಇದ್ದೇನೆ. ಕಲಸಿರುವಂಥ ಮೈದಾ ಹಿಟ್ಟು ಈಗ ರೆಡಿಯಾಗಿದೆ. ನಾವು ಇದರಲ್ಲಿ ಒಂದೊಂದು ಉಂಡೆಗಳನ್ನು ತೆಗೆದು ಅದನ್ನು ಚೆನ್ನಾಗಿ ಹದ ಮಾಡಿ ಅದರ ಮಧ್ಯಭಾಗದಲ್ಲಿ ಹೂರಣವನ್ನು ತುಂಬಿಸಿಕೊಂಡು ಸಣ್ಣಗೆ ಹೀಗೆ ಮಡಿಸ್ತಾ ಅದನ್ನು ಒಂದು ಸಂಪೂರ್ಣ ಮುಚ್ಚಿಟ್ಟು, ಆಮೇಲೆ ಇಲ್ಲಿ ನಾನು ಹಿಟ್ಟು ಹಾಕಿ ಲಟ್ಟಿಸ್ಕೊಂಡಿದ್ದೇನೆ. ನೀವು ಎಣ್ಣೆ ಹಾಕಿ ಸಹ ಲಟ್ಟಿಸಿಕೊಂಡು ಮಾಡ್ಬೋದು. ಇದನ್ನು ಇದಾಗಲೇ ಬಿಸಿಗಿಟ್ಟಂಥ ಕಾವಲಿ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಬೇಯಿಸುವಾಗ ಆಗಾಗ ತುಪ್ಪ ಸವರಬೇಕು. ತುಪ್ಪ ಸವರಿದಂತಹ ಬಿಸಿ ಬಿಸಿ ಹೋಳಿಗೆ ತಿನ್ನಲಿಕ್ಕೆ ರೆಡಿಯಾಗಿದೆ. ನೀವು ಸಹ ಇದನ್ನೊಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.